ನಮ್ಮ ರೈತರು ಈ ಹಸಿರು ಟವಲ್ನಿಂದ ಯಾವಾಗಲೂ ಅವರ ಹೋರಾಟ ಸಂದರ್ಭದಲ್ಲಿ ಸುತ್ತಿಸ್ತಾ ಇದ್ದಾರೆ. ಅದನ್ನು ನಾನು ಫಾಲೋ ಮಾಡಿದೆ ಅಷ್ಟೇ, ಬೇರೆ ಏನಿಲ್ಲ. ಇದಕ್ಕೆ ಯಾರು ತಿಳ್ಕೊಳ್ಬೇಕಾದ್ದಿಲ್ಲ. ಈ ಸನ್ನಿವೇಶದಲ್ಲಿ ನಾವು ಪಕ್ಷದ ಕಚೇರಿಯಲ್ಲಿ ಸಭೆ ನಡೆಸ್ತಾ ಇದ್ದೇವೆ. 25 ವರ್ಷದ ನಮ್ಮ ಪಕ್ಷದ 7 ಬೀಳುಗಳನ್ನು ತುಲನೆ ಮಾಡತಕ್ಕಂಥದ್ದಲ್ಲಿ ದತ್ತ ಅವರು ಬಹಳ ಪ್ರಯತ್ನ ಮಾಡಿದ್ದಾರೆ. 2 ಸೀಟಿಂದ 58 ಸೀಟ್ಗೆ ನಾನು ಕುಮಾರಸ್ವಾಮಿಯವರ ಅನುಮತಿಯನ್ನ ಒಂದು ಮಾತನ್ನ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಈ 58 ಸೀಟ್ ಬರಲಿಕ್ಕೆ ಕಾರಣ ಯಾರದೂ ಬೇಡ. ಅವತ್ತು ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳಿ ಕಾಶ್ಮೀರದಲ್ಲಿ ಯಾವ ಪ್ಯಾಟರ್ನ್ ಇತ್ತೋ ಗೌರವಾನ್ವಿತ ಮಾಧ್ಯಮದ ಸ್ನೇಹಿತರಲ್ಲಿ ನಾನು ವಿನಂತಿ ಮಾಡ್ತೇನೆ, ಸಿದ್ದರಾಮಯ್ಯನವ್ರನ್ನೇ ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳಿ ಸೋನಿಯಾ ಗಾಂಧಿಯವರು ಬದುಕಿದ್ದಾರೆ. ನಾನು ಸೋನಿಯಾ ಗಾಂಧಿಯವರ ಮನೆ ಬಾಗಿಲಿಗೆ ಹೋಗಿ 3 ಸಾರಿ ಕಾಶ್ಮೀರದಲ್ಲಿ ಹೇಗೆ ನೀವು ಗುಲಾಂ ನಬಿ ಆಜಾದ್ ಅವರನ್ನ ಡೆಪ್ಟಿ ಪ್ರೈಮ್ ಮಿನಿಸ್ಟರ್ ಮಾಡಿದ್ರಿ, ಮುಫ್ತಿ ಅಹಮದ್ ಅವರನ್ನ ಹಿಂದೆ VP ಸಿಂಗ್ ಕಾಲದಲ್ಲಿ ಹೋಮ್ ಮಿನಿಸ್ಟರ್ ಆಗಿದ್ದರು, ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ರು. ನಿಮ್ಮ ಪಕ್ಷದ ಹಿರಿಯ ಮುಖಂಡರು ಗುಲಾಂ ನಬಿ ಆಜಾದ್ ಅವ್ರನ್ನ ಡೆಪ್ಟಿ CM ಮಾಡಿದ್ರು. ಅದೇ ರೀತಿ ಕರ್ನಾಟಕದಲ್ಲಿ ನೀವು ಸಿದ್ದರಾಮಯ್ಯನನ್ನ ಮುಖ್ಯಮಂತ್ರಿ ಮಾಡಿ ನೀವು 2ನೇ ಸ್ಥಾನ ತಗೊಳ್ಳಿ. ಕಾಶ್ಮೀರದಲ್ಲಿ ಹೇಗೆ ಮಾಡಿದ್ರಿ ಹಾಗೆ ಬದುಕಿದ್ದಾರೆ ಸೋನಿಯಾ ಗಾಂಧಿ. ಚಾಮರಾಜನಗರದಲ್ಲಿ ಅಪ್ಪ ಮಕ್ಕಳು ನನ್ನ ಮುಖ್ಯಮಂತ್ರಿ ಆಗ್ಲಿಕ್ಕೆ ಬಿಡ್ತಾ ಇರ್ತಿಲ್ಲ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯನವರೇ, ನಿಮ್ಗೆ ಮರೆತಿದ್ರೆ ನೀವು ಮರೆತಿಲ್ಲ. ನೀವು ಯಾವ ಸಮಯಕ್ಕೆ ಏನ್ ಬೇಕಾದರೂ ನೀವು ಮಾತನಾಡಬಹುದು. ಆದ್ರೆ ಸೋನಿಯಾ ಗಾಂಧಿ ಬದುಕಿದ್ದಾರೆ. ನಾಲ್ಕು ದಿನ ಪಂಚಾಯತಿ ಗುಜರಾತಿನ ಮುಸ್ಲಿಂ ಲೀಡರು ಸೋನಿಯಾ ಗಾಂಧಿಯ ಆಪ್ತ ಕಾರ್ಯದರ್ಶಿ ಅಹಮದ್ ಪಟೇಲ್ 5ನೇ ದಿನ ಬಂದು ಮಹಾರಾಷ್ಟ್ರ ಚೀಫ್ ಮಿನಿಸ್ಟರ್ ಅವರ ಪಾರ್ಟಿ ನನಗೆ ಒಂದು ಮಾತನ್ನ ಹೇಳ್ತಾರೆ. ಅವತ್ತು ವಾಜಪೇಯಿ ಪ್ರಧಾನಮಂತ್ರಿ ಆಗಿದ್ರು, ಆಗ ನಾವು 2ನೇ ಸ್ಥಾನ ಒಪ್ಕೊಂಡಿವಿ. ಇವತ್ತು ನಮ್ಮವರು ಮನಮೋಹನ್ ಸಿಂಗ್ ಮುಖ್ಯಮಂತ್ರಿ ಆಗಿದ್ದಾರೆ, ಪ್ರಧಾನಮಂತ್ರಿ ಆಗಿದ್ದಾರೆ. ನೀವು ಒಪ್ತಾ ಇದ್ರೆ ನಾವು ಚುನಾವಣೆಗೆ ಹೋಗ್ತೀವಿ. ನೀವು ಒಪ್ಪಿದ್ರೆ ಒಪ್ಪಿ, ಒಪ್ತಾ ಇದ್ರೆ ಬಿಡಿ.
ನಾವು ಚುನಾವಣೆಗೆ ಹೋಗ್ತೀವಿ ಅಂತ ಹೇಳಿ ಸೋನಿಯಾ ಗಾಂಧಿಯವರು ಸಂದೇಶ ದತ್ತ ಅವರೇ 58 ಸೀಟ್ ಗೆಲ್ಲೋದಕ್ಕೆ ಮನಿ ಲೆಂಡರ್ ಶರಣಪ್ಪ 12 ಗಂಟೆ ರಾತ್ರಿನಲ್ಲಿ ಹೋಗಿ 2 ಚೆಕ್ ಕೊಟ್ಟು ನಾನು ಒಂದು ಕರೆಂಟ್ ಚೆಕ್ಕು ಒಂದು ಕ್ಲಾಸ್ ನಮ್ಮ ಡ್ರೈವರು ಒಬ್ಬ ಆಚಾರ ಹುಡುಗ 12 ಗಂಟೆ ರಾತ್ರಿ 2 ಕೋಟಿ ರೂಪಾಯಿ ತಗೊಂಡು 58 ಸೀಟ್ ಗೆದ್ರೆ ಸಿದ್ದರಾಮಯ್ಯ ನಿಮ್ಮ ಜೀವನದಲ್ಲಿ ಏನಾದರೂ ಈ ಪಕ್ಷಕ್ಕೆ ನಿಮ್ಮ ದೇಣಿಗೆ ಏನಿಲ್ಲ. ಈ ಪಕ್ಷ ನಿಮ್ಮನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ಯಾವುದೇನೋ ಕೂಡ ಹೋರಾಟ ಮಾಡಿದ್ದು ಸೋನಿಯಾ ಗಾಂಧಿ ಮುಂದೆ. ಆ ದೇವೇಗೌಡನು ಬದುಕಿದ್ದಾನೆ, ಅವರು ಆ ಹೆಣ್ಣುಮಗಳು ಬದುಕಿದ್ದಾರೆ. ಹೇಳಿ, ಮಾತನಾಡುವಾಗ ಕನಿಷ್ಠ ಪ್ರಮಾಣದ ಕ್ರಿಯೆ ಪ್ರಾಮಾಣಿಕತೆ ವಂಚನೆ ಮಾಡಬಾರದು. ಏನ್ ಮಾಡಿದ್ರಿ? ನಿಮ್ಮನ್ನ ಹಣಕಾಸು ಮಂತ್ರಿ ಮಾಡಿದ್ದು ದೇವೇಗೌಡ. ಹೆಗ್ಡೆ 8 ವರ್ಷ ಮುಖ್ಯಮಂತ್ರಿ ಆಗಿದ್ರು, ನಿಮ್ಗೆ ಹಣಕಾಸಿನ ಮಂತ್ರಿ ಮಾಡಿದ್ರ? ಮೊದಲನೇ ಒಂದು ಸರ್ಕಾರ ಹೆಗ್ಡೆಯವ್ರನ್ನ ನಾವು ಮಾಡಿದಾಗ ಬಿಜೆಪಿ ಸಂಬಂಧದಲ್ಲಿ ಇವ್ರಿಗೆ ಕನ್ನಡ ಕಾವಲ ಸಮಿತಿಯ ಅಧ್ಯಕ್ಷರು ಶ್ರೀಮಾನ್ ಸಿದ್ದರಾಮಯ್ಯನವರು ಕನ್ನಡ ಕಾವಲ ಸಮಿತಿ. ಅದಾದ್ಮೇಲೆ 2ನೇ ಬಾರಿಗೆ ಹೆಗ್ಡೆಯವರು ಮುಖ್ಯಮಂತ್ರಿ ಆದಾಗ ಫಿಶರೀಸ್ ಯಾವ್ದು ಕೊಟ್ಟರು ಏನಾದ್ರು ಅವ್ರೇನಾದ್ರು ಹಣಕಾಸಿನ ಮಂತ್ರಿ ಮಾಡಿದ್ರ?